ಭಾರತದಲ್ಲಿ ಇತ್ತೀಚೆಗೆ ಚರ್ಚೆ ಆಗ್ತಿರ್ತಕ್ಕಂಥ ಏಕೈಕ ವಿಚಾರ ಭಾರತದಲ್ಲಿ ಜಾತಿಯ ರಾಜಕಾರಣಕ್ಕೆ ಅಂತ್ಯವೆಂಬುದು ಸಿಗುತ್ತದೆಯೇ? ಇತ್ತೀಚೆಗೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಜಾತಿಯನ್ನ ನೋಡಿ ಮತವನ್ನ ಹಾಕುತ್ತಿದ್ದೇವಾ, ವ್ಯಕ್ತಿಯನ್ನ ನೋಡಿ ಮತವನ್ನ ಹಾಕುತ್ತಿದ್ದೇವಾ, ಅಥವಾ ಪಕ್ಷವನ್ನ ನೋಡಿ ಮತವನ್ನ ಹಾಕುತ್ತಿದ್ದೇವಾ ಅಂತಕ್ಕಂಥ ಪ್ರಶ್ನೆಗಳು ಎದ್ದು ಕಾಣುತ್ತಿವೆ. ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಈ ಒಂದು ವಿಚಾರವನ್ನ ಚರ್ಚಿಸೋಣ. ನಾನು ನಿಮ್ಮ ಲಕ್ಷ್ಮಣ್ ಯಡ್ರಾಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಸ್ವತಂತ್ರ ಭಾರತದ ನಂತರ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಗಾಗಿ ರಿಸರ್ವೇಶನ್ ಅಂದ್ರೆ ಮೀಸಲಾತಿ ಮತ್ತು ಸಾಮಾಜಿಕ ನ್ಯಾಯದಂತ ನೀತಿಗಳನ್ನ ರೂಪಿಸಲಾಯಿತು. ಆದರೆ ಕಾಲಕ್ರಮೇಣ ಒಂದಷ್ಟು ಪ್ರದೇಶಗಳು ಆ ಒಂದು ಜಾತಿಯ ಆಧಾರಿತವಾಗಿ ಒಂದಷ್ಟು ಪಕ್ಷಗಳ ವೋಟ್ ಬ್ಯಾಂಕ್ಗಳಾದವು. ಒಂದಷ್ಟು ಜಾತಿಗಳು ಆಯಾ ಪ್ರದೇಶಗಳಲ್ಲಿನ ಆಯಾ ಜಾತಿಗಳು ಒಂದಷ್ಟು ಪಕ್ಷಗಳ ವೋಟ್ ಬ್ಯಾಂಕ್ಗಳಾಗಿದ್ದು ರಾಜಕೀಯ ಚರ್ಚೆಗೆ ಮುಕ್ತವಾಗಿ ಅವಕಾಶವನ್ನ ಮಾಡಿಕೊಟ್ಟವು. ಇಂದು ಪರಿಸ್ಥಿತಿ ಬದಲಾಗಿದೆಯೇ ಎಂಬಂತಕ್ಕಂಥ ಪ್ರಶ್ನೆ ಉದ್ಭವಿಸುತ್ತಿದೆ. ಯಾಕಂದ್ರೆ ಅನೇಕ ಜನ ಯುವ ಮತದಾರರು ಅಭಿವೃದ್ಧಿಯ ಬಗ್ಗೆ, ಸಮಾಜದಲ್ಲಿ ಸಿಗ್ತಕ್ಕಂಥ ಮೂಲ ಸೌಕರ್ಯಗಳ ಬಗ್ಗೆ ಹಾಗೂ ಶಿಕ್ಷಣಕ್ಕೆ ಸಿಗ್ತಕ್ಕಂಥ ಮೂಲ ಸೌಕರ್ಯಗಳ ಬಗ್ಗೆ ಚರ್ಚೆಯನ್ನ ಮಾಡುತ್ತಿದ್ದಾರೆ. ಆದರೆ ಮತ್ತೊಂದೆಡೆಗೆ ಈ ಜಾತಿಯ ಸಮೀಕ್ಷೆಯ ಈ ಒಂದು ಸಮೀಕರಣ ಅಂತಕ್ಕಂಥದ್ದು ಚುನಾವಣೆಯ ಅಭ್ಯರ್ಥಿಯ ಆಯ್ಕೆಯಲ್ಲಿ ಯುವಕರಿಗೆ ಜಾಬ್ ಅಲೋಕೇಶನ್ ನ ಹಂತದಲ್ಲಿ ಹಾಗೂ ಸೀಟ್ಗಳಿಗೆ ಹೆಚ್ಚಿನ ವಿದ್ಯಾಭ್ಯಾಸದ ಸೀಟ್ ಅಲೋಕೇಶನ್ ನಲ್ಲಿಯೂ ಕೂಡ ಈ ಜಾತಿ ವ್ಯವಸ್ಥೆ ಅಂತಕ್ಕಂಥದ್ದು ಸಕ್ರಿಯವಾಗಿ ತನ್ನ ಪಾತ್ರವನ್ನ ತೋರುತ್ತಿದೆ. ಒಂದಷ್ಟು ಜಾಗೃತ ಯುವ ಮತದಾರರು ಇಂದು ಅದರ ವಿರುದ್ಧವಾಗಿ ಈ ಒಂದು ಅಭಿವೃದ್ಧಿಯ ರಾಜಕಾರಣಕ್ಕಾಗಿ ಜಾತಿಯನ್ನ ಹೋಗಲಾಡಿಸುವುದಕ್ಕಾಗಿ ಒಂದು ಸಂಕಲ್ಪವನ್ನ ತೊಟ್ಟಿದ್ದಾರೆ. ಅಭಿವೃದ್ಧಿಯ ರಾಜಕಾರಣ ಒಂದ್ ಕಡೆ ಆಗುತ್ತಿದೆ, ಆದರೆ ಈ ಜಾತಿ ಆಧಾರಿತವಾಗಿರ್ತಕ್ಕಂಥ ಚುನಾವಣೆ ಇನ್ನೂ ಮುಂದುವರೆದಿದೆ ಅಂತಕ್ಕಂಥದ್ದು ಯುವಕರ ಅಭಿಪ್ರಾಯವಾಗಿದೆ. ಆದರೆ ಇಂದಿನ ದಿನ ಯುವಕರು ತಮಗೆ ತಾವು ಕೇಳಿಕೊಳ್ಳುತ್ತಿರ್ತಕ್ಕಂಥ ಪ್ರಶ್ನೆಗಳು ಸಾವಿರಾರಿದ್ದಾವೆ. ಅದರ ಪೈಕಿ ನನಗೆ ನನ್ನ ಒಂದು ವಿದ್ಯಾಭ್ಯಾಸಕ್ಕೆ ತಕ್ಕನಾಗಿರ್ತಕ್ಕಂಥ ಉದ್ಯೋಗ ಸಿಗುತ್ತಿದೆಯೇ, ನಮ್ಮ ಊರಿನ ರಸ್ತೆಗಳು ಅಭಿವೃದ್ಧಿ ಆಗುತ್ತಿವೆಯೇ, ರಸ್ತೆಯ ಅಗಲೀಕರಣ ಆಗುತ್ತಿವೆಯೇ, ಬಿದ್ದು ಹೋಗಿರ್ತಕ್ಕಂಥ ಸರ್ಕಾರಿ ಶಾಲೆಯ ದುರಸ್ತೀಕರಣ ಆಗುತ್ತಿದೆಯೇ, ನಮ್ಮ ಮಕ್ಕಳ ಮುಂದಿನ ಭವಿಷ್ಯ ಉಜ್ವಲವಾಗಿದೆಯೇ, ನಮ್ಮ ಮಕ್ಕಳ ಭವಿಷ್ಯ ಸುಭದ್ರವಾಗಿದೆಯೇ, ಇಂತಹ ಅದು ಎಷ್ಟೋ ನೂರಾರು ಮೂಲ ಸೌಕರ್ಯಗಳ ಕೊರತೆಯ ವಿರುದ್ಧವಾಗಿರ್ತಕ್ಕಂಥ ಪ್ರಶ್ನೆಗಳು ಇಂದು ಯುವಕರು ತಮಗೆ ತಾವೇ ಕೇಳಿಕೊಳ್ಳುತ್ತಿದ್ದಾರೆ. ಇದೆಲ್ಲದರ ನಡುವೆ ಉದ್ಭವವಾಗಿರ್ತಕ್ಕಂಥದ್ದು ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಅಭಿವೃದ್ಧಿಯ ರಾಜಕಾರಣವೇ ಹೊರತು ಜಾತಿ ಆಧಾರಿತವಾಗಿರ್ತಕ್ಕಂಥ ರಾಜಕಾರಣ ಅಲ್ಲವೇ ಅಲ್ಲ. ಈಗ ಮುಂದೇನು ಅಂತಕ್ಕಂಥ ಪ್ರಶ್ನೆಗೆ ನೇರವಾಗಿರ್ತಕ್ಕಂಥ ಉತ್ತರ ಯುವಕರು ಜಾಗೃತರಾಗಿದ್ದಾರೆ. ಅವರು ತಮ್ಮನ್ನ ತಾವು ಪ್ರಶ್ನೆ ಮಾಡಿಕೊಳ್ಳಬೇಕು. ಚುನಾವಣೆಯಲ್ಲಿ ತಾವು ಕೆಲಸ ಮಾಡುವ ಪಕ್ಷ, ತಾವು ಬೆಂಬಲಿಸುವ ಪಕ್ಷದಿಂದ ಅವರು ಅಪೇಕ್ಷೆ ಪಡಬೇಕಾಗಿರ್ತಕ್ಕಂಥದ್ದು ಏನನ್ನ ಎಂಬಂತಕ್ಕಂಥದ್ದು ಪ್ರಶ್ನೆ ಮೂಡುತ್ತಿವೆ. ಏನೆಂದರೆ ಇವರು ಅಭಿವೃದ್ಧಿಯನ್ನ ಪರಿಗಣಿಸಬೇಕು, ಶಿಕ್ಷಣವನ್ನ ಪರಿಗಣಿಸಬೇಕು, ಅಥವಾ ಈ ಜಾತಿಯ ಸಮೀಕರಣವನ್ನ ಪರಿಗಣಿಸಬೇಕೇ ಅಂತಕ್ಕಂಥ ಮೂರು ಪ್ರಶ್ನೆಗಳು ಎದ್ದು ಕಾಣುತ್ತಿವೆ. ಇದೆಲ್ಲದರ ನಡುವೆ ಈಗಿನ ಯುವಕರ ಒಂದಷ್ಟು ಜನರ ನಿಲುವಂತೂ ಸಿದ್ಧವಾಗಿದೆ. ಅದು ಏನಂತ ಕೇಳಿದ್ರೆ ಅದುವೇ ನಮಗೆ ಅಭಿವೃದ್ಧಿ ಬೇಕು, ನಮಗೆ ನಮ್ಮೂರಿನ ಅಭಿವೃದ್ಧಿ ಆಗಬೇಕು, ನಮ್ಮ ಸರ್ಕಾರಿ ಶಾಲೆಗಳು ಮತ್ತೊಮ್ಮೆ ಜೀರ್ಣೋದ್ಧಾರವಾಗಬೇಕು ಅಂತಕ್ಕಂಥ ನಿಲುವಿನೊಂದಿಗೆ ಈಗಿನ ಯುವಕರು ಜಾಗೃತರಾಗಿ ಕೆಲಸವನ್ನ ಮಾಡಬೇಕಾಗಿದೆ. ಈಗ ಕಟ್ಟಕಡೆಯದಾಗಿ ನೀವು ಹೇಳಬೇಕಾಗಿದೆ ಏನಂತ ಕೇಳಿದ್ರೆ, ಭಾರತದಲ್ಲಿ ಬೇಕಾಗಿರ್ತಕ್ಕಂಥದ್ದು ಜಾತಿ ಆಧಾರಿತವಾಗಿರ್ತಕ್ಕಂಥ ರಾಜಕಾರಣವೇ, ಈ ಒಂದು ಮೀಸಲಾತಿ ಆಧಾರಿತವಾಗಿರ್ತಕ್ಕಂಥ ರಾಜಕಾರಣವೇ, ಅಥವಾ ಅಭಿವೃದ್ಧಿಯನ್ನ ಪಡೆದುಕೊಂಡು ಬಂದಿರತಕ್ಕಂಥ ರಾಜಕಾರಣವೇ, ಅಭಿವೃದ್ಧಿಗಾಗಿ ಬಂದಿರತಕ್ಕಂಥ ರಾಜಕಾರಣವೇ? ಕಟ್ಟಕಡೆಯದಾಗಿ ನಿಮ್ಮನ್ನ ನೀವು ಪ್ರಶ್ನೆ ಮಾಡಿಕೊಳ್ಳಿ. ನಮಗೆ ಜಾತಿ ಆಧಾರಿತವಾಗಿರ್ತಕ್ಕಂಥ ಅಭಿವೃದ್ಧಿಯೂ ಬೇಡ, ಜಾತಿ ಆಧಾರಿತವಾಗಿರ್ತಕ್ಕಂಥ ರಾಜಕಾರಣವೂ ಬೇಡ. ಯಾಕಂದ್ರೆ ನನಗೆ ನನ್ನ ಊರಿನ ಅಭಿವೃದ್ಧಿ ಬೇಕು, ನನಗೆ ನನ್ನ ರಾಷ್ಟ್ರದ ಭದ್ರತೆ ಬೇಕು, ನನಗೆ ನನ್ನ ಮುಂದಿನ ಪೀಳಿಗೆಯವರ ಭವಿಷ್ಯ ಭದ್ರವಾಗಿರಬೇಕು ಅಂತಕ್ಕಂಥದ್ದನ್ನ ನೀವು ಒಂದು ವೇಳೆ ಪ್ರಶ್ನೆಯನ್ನ ಮಾಡಿಕೊಂಡಿರ್ತಕ್ಕಂಥದ್ದೇ ಆಗಿದ್ದಲ್ಲಿ ನನ್ನ ರಾಷ್ಟ್ರ ಮತ್ತೊಮ್ಮೆ ಸುಭದ್ರ ರಾಷ್ಟ್ರ, ಸುರಕ್ಷಿತ ರಾಷ್ಟ್ರ, ವಿಶ್ವಕ್ಕೆ ಮಾದರಿಯಾಗುವ ರಾಷ್ಟ್ರ ಆಗ್ಲಿಕ್ಕೆ ಬಹಳ ದಿನಗಳಿಲ್ಲ. ಒಂದು ಬಾರಿ ನೀವು ಎಚ್ಚೆತ್ಕೊಳ್ಬೇಕಾಗಿದೆ. ಜೈ ಹಿಂದ್. ಇಂತಹ ಹೆಚ್ಚಿನ ಕಂಟೆಂಟ್ಗಾಗಿ ನಮ್ಮೊಂದಿಗಿರಿ. ನಾನು ನಿಮ್ಮ
ಲಕ್ಷ್ಮಣ್ ಯಡ್ರಾವಿ.